ಶುದ್ಧ ಕುಡಿಯೋ ನೀರು ಬೇಕಂದ್ರೆ ಕಂಡೀಷನ್ಸ್ ಅಪ್ಲೈ ಆಗ್ತಾ ಇವೆ. ಶುದ್ಧ ಕುಡಿಯುವ ನೀರಿನ ಘಟಕಗಳಲ್ಲಿ ಹೊಸ ರೂಲ್ಸ್ ಅನ್ನು ತರಲಾಗಿದೆ. ಒಬ್ಬರಿಗೆ ಒಂದೇ ಕ್ಯಾನ್ ನೀರು ಅಂತ ರೂಲ್ಸ್ ಮಾಡಲಾಗಿದೆ. ನೋಟಿಸ್ ಬೋರ್ಡ್ ಕೂಡ ಅಲ್ಲಿ ಹಾಕಿದ್ದಾರೆ. ಆರ್ಆರ್ ನಗರದ ಹಲವು ಘಟಕಗಳ ಮುಂದೆ ಈ ಬೋರ್ಡ್ಗಳು ಕಾಣಕ್ಕೆ ಸಿಗ್ತಾ ಇವೆ. ಇತರೆ ಘಟಕಗಳಲ್ಲೂ ಕೂಡ ಒಬ್ಬರಿಗೆ ಒಂದೇ ಕ್ಯಾನ್ ಅನ್ನುವಂತಹ ಕಂಡೀಷನ್ಸ್ ಅಪ್ಲೈ ಆಗ್ತಾ ಇದೆ. ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ನೀರಿಗಾಗಿ ಹಾಹಾಕಾರ ಕೂಡ ಶುರುವಾಗಿದೆ. ಕುಡಿಯೋಕ್ ನೀರು ಸಿಗದೆ ಬೆಂಗಳೂರಲ್ಲಿ ಜನ ನೀರು ತುಂಬಿಸ್ಕೊಳ್ಳೋಕೆ ಹೋದವರು ವಾಪಸ್ ಮನೆಗೆ ತೆರಳುವಂತಹ ಪರಿಸ್ಥಿತಿ ನಿರ್ಮಾಣವೇ ಆಗಿದೆ. ಯಾಕಂದರೆ ಅಲ್ಲಿ ನೀರು ಸಿಗ್ತಾ ಇಲ್ಲ. ಎಷ್ಟು ಬರುತ್ತೋ ಅರ್ಧ ಕ್ಯಾನ್ನೇ ನೀರು ತುಂಬಿಸ್ಕೊಂಡು ವಾಪಸ್ ಹೋಗುವಂತಹ ಪರಿಸ್ಥಿತಿ ಎದುರಾಗಿದೆ. ಈ ಬಗ್ಗೆ ಮತ್ತಷ್ಟು ಲೈವ್ ಡೀಟೇಲ್ಸ್ ನೀಡ್ತಾರೆ ನಮ್ಮ ಪ್ರತಿನಿಧಿ ಸತ್ತಾರ್. ಬೇಸಿಗೆ ಆರಂಭ ಇದು, ಈಗಲೇ ಈ ರೀತಿಯಾಗಿ ಶಾಕ್ ಎದುರಾಗ್ತಾ ಇದ್ರೆ ಮುಂಬರುವಂಥ ದಿನದಲ್ಲಿ ಹೇಗೆ ಅಂತ? ಖಂಡಿತ ಸಭಾ, ಬೇಸಿಗೆ ಆರಂಭವಾಗ್ತಾ ಇದ್ದಂಗೆ ಸಿಲಿಕಾನ್ ಸಿಟಿಯ ಜನರ ಗಂಟಲು ಒಣಗ್ತಾ ಇರುವಂಥದ್ದು, ಬಾಯಾರಿಕೆ ಕೂಡ ಜೋರಾಗಿರುವಂಥದ್ದು. ಯಾಕಂದ್ರೆ ನಗರದ ಹಲವು ಭಾಗದಲ್ಲಿ ಇದೀಗ ದೊಡ್ಡ ಮಟ್ಟದಲ್ಲಿ ಜಲಕ್ಷಾಮ ಕೂಡ ಉಂಟಾಗಿರುವಂಥದ್ದು. ಈಗ ಇದು ಸದ್ಯ ಜನರಿಗೆ ಯಾವಾಗ ವಾಟರ್ ಮಾಫಿಯಾ ಶುರುವಾಯಿತು, ಜನರು ಆರ್ ಒ ಪ್ಲಾಂಟ್ ಅನ್ನು ಹೆಚ್ಚು ಡಿಪೆಂಡ್ ಆಗಿದ್ರು. ಆರ್ ಒ ಪ್ಲಾಂಟ್ ಮುಂದೆ ಸರತಿ ಸಾಲು ಕೂಡ ಕಾಣ್ತಾ ಇತ್ತು. ಇದನ್ನೇ ಇದೀಗ ಸದ್ಯ ಕೆಲವೊಂದು ಆರ್ ಒ ಪ್ಲಾಂಟ್ಗಳಲ್ಲಿ ಕೂಡ ಕಂಡೀಷನ್ ಅಪ್ಲೈ ಮಾಡಿರುವಂಥದ್ದು. ಅಂದ್ರೆ ಒಬ್ಬ ವ್ಯಕ್ತಿ 2-3 ಕ್ಯಾನ್ ತಂದ್ರೆ ಕೂಡ ಕೇವಲ 1 ಕ್ಯಾನ್ ಮಾತ್ರ ನೀರು ತುಂಬಿಸಿಕೊಳ್ಳಲು ಅವಕಾಶ ಇರುವಂಥದ್ದು. ಅದರ ಜೊತೆಗೆ ಕೆಲವೊಂದು ಆರ್ ಒ ಪ್ಲಾಂಟ್ಗಳಲ್ಲಿ ಇದೀಗ ನೀರಿಗೆ ಕೂಡ ಕೊರತೆ ಉಂಟಾಗಿರುವಂಥದ್ದು. ಸದ್ಯ ನಾನೀಗ ಹೊರಮಾವಿನಲ್ಲಿ ಇದ್ದೀನಿ. ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು, ಇಲ್ಲಿ ಬೆಳ್ಳಂಬೆಳಗ್ಗೆ ಆರ್ ಒ ಪ್ಲಾಂಟ್ ನಲ್ಲಿ ನೀರು ಕೂಡ ಖಾಲಿಯಾಗಿರುವಂಥದ್ದು. ಪರಿಣಾಮ ನೀರು ತುಂಬಿಸಲು ಬಂದಂತ ಜನರು ಕೂಡ ಇದೀಗ ನೀರು ಸಿಗದೆ ಒಂದು ರೀತಿಯ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು ದೃಶ್ಯದಲ್ಲಿ ಗಮನಿಸ್ತಾ ಇರಬಹುದು. ಕೇವಲ ಅರ್ಧ ಟ್ಯಾಂಕ್ ತುಂಬುವಷ್ಟರಲ್ಲಿ, ಏನು 20 ಲೀಟರ್ನ ಒಂದು ಟ್ಯಾಂಕ್ ಏನಿದೆ, ಅರ್ಧ ತುಂಬುವಷ್ಟರಲ್ಲಿ ನೀರು ಕೂಡ ಖಾಲಿಯಾಗಿರುವಂಥದ್ದು. ಇದರಿಂದ ನೀರಿಲ್ಲ ಜನರು ವಾಪಸ್ ಹೋಗ್ತಾ ಇದ್ದಾರೆ. ಬೆಳ್ಳಂಬೆಳಗ್ಗೆ ಇಲ್ಲಿ ಜನರಿಗೆ ವಾಟರ್ ಏಟು ಸಿಕ್ಕಿರುವಂಥದ್ದು. ಈ ಬಗ್ಗೆ ಇಲ್ಲಿ ಜನರನ್ನು ಮಾತನಾಡಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಈಗ ಜನರು ಆರ್ ಒ ಪ್ಲಾಂಟ್ ಅನ್ನು ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ನೀವು ಬಂದ್ರೆ ಇಲ್ಲಿ ನೀರಿಲ್ಲ ಅಂತಿದ್ದಾರೆ, ಇದ್ರ ಬಗ್ಗೆ ಹೇಳ್ತೀರಿ? ನಾನು 1 ತಿಂಗಳು ಆಯಿತು, ಫಸ್ಟ್ ಟೈಮ್ ಬಂದೀನಿ. ಇಲ್ಲಿ ಅರ್ಧ ಗಂಟೆ ಕಾಯಬೇಕಾಗತ್ತೆ, ನೀರೇ ಇರಲ್ಲ ಇಲ್ಲಿ. ಯಾವಾಗ ಬಂದರೆ ಕೂಡ ನೀರೇ ಇರಲ್ಲ ಇಲ್ಲಿ. ಅಂದ್ರೆ ಜನರೀಗ ಇದು ಆರ್ ಒ ಪ್ಲಾಂಟ್ ಹೆಚ್ಚು ಡಿಪೆಂಡ್ ಆಗಿದ್ದಾರೆ. ಇಲ್ಲಿ ಕೂಡ ನೀರು ಸಿಗ್ತಿಲ್ಲ ಅಂದ್ರೆ ಇನ್ನು ಜನ ಎಲ್ಲಿ ಹೋಗ್ಬೇಕು ಅಂತ? ನಾವು ಬೇರೆ ಕಡೆ 25-30 ರೂಪಾಯಿ ಕೊಟ್ಬಿಟ್ಟು ಬೇರೆ ಕಡೆಯಿಂದ ತರಿಸ್ತಾ ಇದ್ದೀವಿ ಟ್ಯಾಂಕ್ಗಳು. ಏನು ಮಾಡೋದು? ಮನೆ ಇದರಲ್ಲಿ ನೀರು ಬರ್ತಾ ಇಲ್ಲ. ಮನೆಗಳಲ್ಲಿ ಫುಲ್ ಬೋರ್ವೆಲ್ಲಲ್ಲಿ ನೀರಿಲ್ಲ ಅಂತ ಹೇಳ್ತಾರೆ ಯಾವಾಗ ಬಂದ್ರೇನು. ಅಂದ್ರೆ ಹೊರಮಾವಲ್ಲಿ ಬೆಳ್ಳಂಬೆಳಗ್ಗೆ ಇಲ್ಲಿ ವಾಟರ್ ಶಾಕ್ ಎದುರಾಗಿರುವಂಥದ್ದು. ಅಂದ್ರೆ ಈ ಆರ್ ಒ ಪ್ಲಾಂಟ್ ಏನಿದೆ, ಹೆಚ್ಚು ಜನ ಈ ಒಂದು ಆರ್ ಒ ಪ್ಲಾಂಟ್ ಡಿಪೆಂಡ್ ಆಗಿದ್ದಾರೆ. ಇಲ್ಲಿ ಒಂದು ಸರಿಸುಮಾರು 3-4 ಕಿಲೋಮೀಟರ್ ಅಂತರದ ಇದೊಂದೇ ಆರ್ ಒ ಪ್ಲಾಂಟ್ ಇರುವಂಥದ್ದು. ಇದೇ ಹೆಚ್ಚು ಡಿಪೆಂಡ್ ಆಗಿರುವಂಥದ್ದು. ಬಟ್ ಇಲ್ಲಿ ಕೂಡ ನೀರಿಲ್ಲದ ಕಾರಣ ಇದೀಗ ಜನರು ವಾಪಸ್ ಹೋಗ್ತಿದ್ದಾರೆ. ಇಲ್ಲಿ ಸಿಬ್ಬಂದಿಯನ್ನು ಮಾತನಾಡಿಸೋ ಒಂದು ಪ್ರಯತ್ನ ಮಾಡ್ತೀನಿ. ಸರ್, ಬೆಳ್ಳಂಬೆಳಗ್ಗೆ ಇಲ್ಲಿ ಕೂಡ ನೀರು ಸಿಗ್ತಾ ಇಲ್ಲ. ಯಾಕೆ ಸರ್, ಏನು ಪ್ರಾಬ್ಲಮ್ ಆಗಿದೆ? ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ. ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ ಈ ಟೈಮಲ್ಲಿ ಈ ಥರ ಆಗ್ತಾ ಇದೆ. ಅರ್ಧ ಕ್ಯಾನ್ ಕೂಡ ತುಂಬಿಲ್ಲ ನೋಡಿ. ತಿಂಗಳಿಗೆ ಈ ಥರ ಆಗ್ತದೆ. 2 ತಿಂಗಳಿಂದ ಇದೇ ಥರ ಪ್ರಾಬ್ಲಮ್ಮು. ಯಾಕೆ ಈ ಥರ ಇಲ್ಲಿ ಆರ್ ಒ ಪ್ಲಾಂಟ್ ಅಲ್ಲಿ ಈ ಥರ ಪ್ರಾಬ್ಲಮ್ ಅಂದ್ರೆ ಮಧ್ಯಾಹ್ನ ಹೊತ್ತರ ಆದ್ರೆ ಹೋಗಿದ್ದು, ಬೆಳಿಗ್ಗೆ ಈಗ 9 ಗಂಟೆ ಅಷ್ಟರಲ್ಲಿ ನೀರು ತುಂಬಿಲ್ಲ ಅಂತ ಕೇಳ್ತಾ ಇದ್ದಾರೆ. ಹೇಳಿದ್ರೆ 10 ಗಂಟೆ ಮೇಲೆ ಬನ್ನಿ ಅಂತಾರೆ. 10 ಗಂಟೆ ಮೇಲೆ ಹೋದ್ರೆ ಕೆಲ್ಸಕ್ಕೆ ಹೋಗೋಕ್ಕಾಗಲ್ಲ. ಏನು ಮಾಡೋದಂತ ಗೊತ್ತಾಗ್ತಾ ಇಲ್ಲ ನೋಡ್ರಿ ಸಭಾ. ಇದು ಇಲ್ಲಿ ಜನರು ಹೇಳ್ತಿರುವಂತ ಮಾತು. ಅಂದ್ರೆ ಈ ಜನ ಯಾವಾಗ ಹೆಚ್ಚು ಆರ್ ಒ ಪ್ಲಾಂಟ್ ಡಿಪೆಂಡ್ ಆಗಿದ್ದಾರೋ ಇದೀಗ ಇಲ್ಲಿ ಕೂಡ ನೀರಿಗೆ ಹಾಹಾಕಾರ ಶುರುವಾಗಿರುವಂಥದ್ದು. ಸಭಾ, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.